ಕ್ರಾಸ್ ಅದೇ ಕ್ರಾಸು. ಹಂಗೆ ಮುಂದಕ್ಕೆ ಬರ್ತಾ ಇರು. ಹಾ ಹಂಗೆ ಮುಂದಕ್ಕೆ ಬರ್ತಾ ಇರು. ಜ್ಯೂಸ್ ಕುಡಿ. ಹಾ ನಿನ್ನ ಲೆಫ್ಟ್ ಸೈಡಲ್ಲಿ ನಂಬರ್ 143 ಮನೆ ಇದೆ ಅಲ್ಲಿ. ಹಾಂ ಎಲ್ಲಿ? ಹಾಂ ಹೌದು. ಹಾಂ ಅಲ್ಲೇ ಮುಂದಕ್ಕೆ ಬಾ. ತಗೋ ಮಗ. ಯಾಕ್ರಿ ಕೂಲ್ ಆಗಲಿ ಅಂತ ಜ್ಯೂಸ್ ಕೊಡೋರ ಮುಖನ ಹಾಟ್ ಆಗಿದೆ. ಮಾಡ್ತಿರೋದು ನಾಟಕ. ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡಿರಿ. ಚಪ್ಪಾಳೆ ಏನಾದರೂ ಬೀಳುತ್ತೆ, ಇಲ್ಲಾಂದರೆ ಕಲ್ಲಲ್ಲಿ ಹೊಡಿತಾರೆ. ಆಗ್ಬೋದು. ಬರೀ ಜ್ಯೂಸ್ ಏನಯ್ಯ ಬಾಲರಾಜ, ಬೇರೆ ವ್ಯವಸ್ಥೆ ಏನಿಲ್ವೋ? ರಾಜಪ್ಪ, ಈ ದಿನ ಇದು ನಿನಗೆ ಬೇಕಾ? ಇನ್ನೂ ಸ್ವಲ್ಪ ಟೈಮ್ ಇದೆ ಅನಿಸುತ್ತೆ. ಒಂಚೂರು ಏರಿಸ್ಕೊಂಬಿಟ್ಟಿದ್ದೆ ಚೆನ್ನಾಗಿರ್ತಿತ್ತು ಏನೋ. ರಾಜಪ್ಪ ನೋಡಿ, ಎಂಗೇಜ್ಮೆಂಟ್ ಮುಗಿಯೋ ತನಕ ನಿನ್ನ ಕೈಗೆ ಅದಿರಬಾರ್ದು. ಅಲ್ಲ ನೋಡಿ ಜನ ಏನು ತಿಳ್ಕೊಂಡಾರು ನೀನು ಹೇಳು. ನೋಡಿದವ್ರು ಏನು ಅಂದ್ಕೋತಾರೆ ಅಂತ ನಾವು ಬದುಕೋಕ್ಕಾಗತ್ತೇನೋ ಬಾಲರಾಜ. ಈಗ ನನ್ನ ಮನಸ್ಸಿನ ಒಳಗಿರೋ ಬ್ರ್ಯಾಕೆಟ್ ಮಾತುಗಳನ್ನ ಹೇಳಿದ್ರೆ ದೊಡ್ಡ ಗಂಡಾಂತರವಾಗುತ್ತೆ ಇಲ್ಲಿ. ರಾಜಪ್ಪ ನೀನೇನೋ ಮಾಡಂಗಿದೀಯಾ. ನೀನು ನಡಿ, ನೀನು ಬಾಂದೆ. ನೀವು ಬನ್ನಿ ಇತ್ಲಾಗೆ ನಿಂತ್ಕೊಳ್ಳಿ. ಹಾಂ ಇಲ್ಲಿ ಯಾರೂ ಇಲ್ಲ. ಈಗ ಹೇಳು ರಾಜಪ್ಪ ನಿನ್ನ ಬ್ರಾಕೆಟಿನ ಒಳಗಿನ ಮಾತಾ. ಆದರೆ ರಾಜಪ್ಪ ಎಂಗೇಜ್ಮೆಂಟ್ ಮುಗಿಯೋ ತನಕ ಸುಮ್ಕಿರ್ಬೇಕು ಆಟೆಯ. ಈ ನಿಶ್ಚಿತಾರ್ಥ ಮದುವೆ ಎಲ್ಲ ಯಾಕೆ ಮಾಡ್ತಾರೋ ಸುಮ್ಮನೆ ನ್ಯಾಷನಲ್ ವೇಸ್ಟ್. ನಾನು ಜಿಗಿಡ್ದಂಗೆ ಮಾಡ್ತೀನಿ, ನೀನು ಅತ್ತಂಗೆ ಮಾಡು ಅಂತ ಹರಿಣಿನ ತಂದು ನನ್ನ ಮಗನ ಕಟ್ತಿದ್ದಾಳೆ ಈ ನನ್ನ ತಾಯಿ ದೇವರು. ಬುದ್ಧಿನೇ ಇಲ್ಲ. ಬಾಲರಾಜ, ಪಾಪ ಹರಿಣಿ ಇವರು ತೋಡ್ತಿರೋ ಹಳ್ಳಕ್ಕೆ ಬೀಳ್ತಿದ್ದಾಳೆ ಗೊತ್ತಾಗ್ತಿಲ್ಲ. ಇವರೆಲ್ಲ ಅಂಟು ರೋಗ ಅಂಟಿಸೋ ದುರಾಸೆ ರೋಗಿಗಳು. ಈ ಅಂಟು ರೋಗಕ್ಕೆ ಹರಿಣಿ ಬಲಿಯಾಗ್ತಿದ್ದಾಳೆ. ರಾಜಪ್ಪ ಆಯ್ತಾ ನಿನ್ನ ಮನಸ್ಸಿನ ಮಾತು? ನಡಿ, ನಿಶ್ಚಿತಾರ್ಥ ನಡೀತೈತೆ. ನಾಟಕದ ನಿಶ್ಚಿತಾರ್ಥ ಬಾಲರಾಜ. ಇದಕ್ಕೆ ದೊಡ್ಡ ದಂಡ. ಸಂಬಂಧ ಬೆಳೆಯೋದಿಲ್ಲ, ಸಂಸಾರ ಉಳಿಯೋದಿಲ್ಲ. ಬೇಕಿತ್ತ ನನ್ನ ಮಾತೃಶ್ರೀಗೆ ಇದೆಲ್ಲ? ಅಯ್ಯೋ ರಾಜಪ್ಪ ಸುಮ್ಮನಿರು ರಾಜಪ್ಪ. ಸುಮ್ಮನಿದ್ರೆ ಸತ್ಯ ಸುಳ್ಳಾಗುತ್ತೇನೋ ಬಾಲ. ಅಯ್ಯೋ ದೇವ್ರೆ, ಇದೇನಾದ್ರೂ ಹರಣಿ ಆಗಿದ್ರೆ ಎಲ್ಲ ಹಾಳಾಗೋಗುತ್ತಲ್ಲಪ್ಪ. ಹಬ್ಬ ನಾಗಮಣಿ ಅವರ. ಆಹಾ, ಶ್ರೀಮತಿ ವೈಫು ಗುಪ್ತ ಕಾರ್ಯಾಚರಣೆ ನಡೀತಿದೆಯೋ? ಶತ್ರುಗಳು ಕಂಕ್ಳಲ್ಲೇ ಕೂತಿದ್ದಾರೆ. ನಾನು ಊರೆಲ್ಲ ಹುಡುಕ್ತಿದ್ದೀನಿ. ಕೆಟ್ಟದ್ದನ್ನ ಕೆಟ್ಟದ್ದು ಅಂತ ಹೇಳೋದಕ್ಕೆ ಧೈರ್ಯ ಬೇಕಾಗಿಲ್ಲ ವೈಫು. ನಾಲಿಗೆ ಇದ್ದರೆ ಸಾಕು. ರೇ ಬ್ರಾಕೆಟ್ ಒಳಗಿನ ಮಾತು. ನೋಡ್ರಿ, ಆಸ್ತಿ ಸಿಗುವಾಗ ನೀವೇ ಕಲ್ಲು ಹಾಕಬೇಡಿ. ಬಾಲರಾಜು ಇವ್ರು ಎಷ್ಟು ಕುಡಿತಾರೋ ಕುಡಿಸ್ಬಿಡು. ಥ್ಯಾಂಕ್ ಯು ವೆರಿ ಮಚ್. ಈ ಮನುಷ್ಯನಿಗೆ ಪ್ರಜ್ಞೆನೇ ಇಲ್ಬಾರ್ದು. ಇಲ್ಲ ಅಂದ್ರೆ ಮಾತಾಡಿ ಕೆಲಸ ಕೆಡಿಸ್ಬಿಡ್ತಾರೆ ಅಷ್ಟೇ. ಅಯ್ಯ, ಬಂಧುಗಳೆಲ್ಲ ಬಂದವ್ರೆ, ನಿಶ್ಚಿತಾರ್ಥ ನಡೀತೈತೆ. ಇನ್ನೇನು ಇವ್ರನ್ನ ಹಸೆಮಣೆ ಮೇಲೆ ಕೂತ್ಕೊಳ್ಳೋದಕ್ಕೆ ಕರೀತಾರೆ. ಅಲ್ಲ ಕುಡ್ಸು ಅಂತಿರಲ್ಲ. ನೋಡ್ರಿ, ಈ ಮದುವೆ ಆಗಲೇಬೇಕು. ನಿಮ್ಮ ಮನಸ್ಸಿಗೆ, ಮಾತಿಗೆ, ಬ್ರಾಕೆಟ್ಗೆ ಬ್ರೇಕ್ ಹಾಕೊಂಡಿರಿ. ಈಗ ನನ್ನ ಕಿವಿಗೆ ಬಿದ್ದಂಗೆ ಬೇರೆ ಯಾರಾದ್ರೂ ಕೇಳಿಸ್ಕೊಂಡ್ರೆ ಕತೆ ಏನು? ಹರಿ ಕತೆ ಅದೋ ಗತಿ. ಜಾನಕಿ ಅವರ
ಬಾಯಲ್ಲಿ ಮಾತಾಡ್ತಾ ಇರೆ, ಅವರ ಕಡೆ ಅವರ ಕೂತ್ಕೋ. ಬ್ಯಾಡ್ರಿ ಅವರ ಕೂತ್ಕೋ. ಸರಿಯಾಗಿ ಕೂತ್ಕೋ. ದೇವತಾ ಸುಪ್ರಿಯತಾ ಸುಪ್ರಸನ್ನ ವರದಾ ಭವತು ಭಗವಂತೋ ಸರ್ವಾತ್ಮಕೋ ಪ್ರಿಯತಾ. ಹುಡುಗಿನ ಕರ್ಕೊಂಬನ್ನಿಮ್ಮ. ರಾಧಿಕಾ, ಹರಳಿ ಕರ್ಕೊಂಬಾರವ. ಹರಿಣಿ ಕೂತ್ಕೊಮ್ಮ. ವಿದ್ಯಾರಂಭೆ ವಿವಾಹೇ ತತ್ಪ್ರವೇಶೆ ಮಗ ಸೂಪರ್ ಅಲ್ವೇನೋ. ಎಂಗೇಜ್ಮೆಂಟ್ ಅಂತ ಮಾತಾಡ್ಕೋತಾ ಇದ್ವಿ, ಅಷ್ಟರಲ್ಲೇ ಬಂದ್ಬಿಟ್ಟಿದೆ. ಇನ್ನು ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟ್ರಲ್ಲಿ ಮದುವೆನೂ ಆಗೋದ್ರೆ ಬೇಜಾನ್ ದುಡ್ಡು ಸಿಗುತ್ತೆ ಅಲ್ವಾ? ಅಜ್ಜಿಗರಿವೇ ಚಿಂತೆ, ಮೊಮ್ಮಕ್ಕಳಿಗೆ ಕಜ್ಜಾಯ ಚಿಂತೆ. ನನಗೆ ಎಲ್ಲಾನು ಚೆನ್ನಾಗಿ ಆಗ್ಲಪ್ಪ ದೇವರೇ ಅನ್ನೋ ಚಿಂತೆ. ಅಂದ್ರೆ ಅಪ್ಪಿ ತಪ್ಪಿ ಇವತ್ತು ಎಡಮಗ್ಲಲ್ಲೇ ಎದ್ದು ಬಿಟ್ನಪ್ಪ. ಯಾಕೋ ಮಗ, ರೈಟ್ ಸೈಡ್ ಏನಾಗಿತ್ತು? ಅಲ್ಲಿ ನೀವಿದ್ರಲ್ಲ, ಏನೋ ಏನೋ ಕೆಟ್ಟದ್ದು ನಡೆಯುತ್ತೆ ಅಂತ ಭಯ ರೀ ನಮಗೆ. ಇಲ್ಲೇನ್ ಮಾಡ್ತಿದ್ಯಾ ಮಿಸಸ್ ಅನಿರುದ್ಧ? ನಾನು ಈ ಮನೆ ಹಿರಿ ಸೊಸೆ. ಮನೆಯಲ್ಲಿ ಮೈದುನನ್ ಎಂಗೇಜ್ಮೆಂಟ್ ನಡೀತಾ ಇದೆ. ಕೆಲಸ ಜಾಸ್ತಿ ಇರಲ್ವಾ ಮಿಸ್ಟರ್ ನರ್ಮದಾ ಅವರೇ? ಓ ಸರಿ ಸರಿ. ಯಾಕೋ ನೀನು ಕಣ್ಣುಗಳನ್ನು ನೋಡ್ತಾ ಇದ್ರೆ ನಿನ್ನ ಮಾತನ್ನ ನಂಬಬೇಕು ಅಂತ ಅನಿಸ್ತಾನೆ ಇಲ್ಲ. ನಿಮ್ಮ ನಂಬಿಕೆ ನನಗೆ ಹಾಕ್ಬೇಕು. ಸುಮ್ಮನೆ ಡ್ರಾಮಾ ಕ್ರಿಯೇಟ್ ಮಾಡಬೇಡಿ, ನಡೀರಿ. ಹರಣಿ ಎಷ್ಟು ಚಂದ ಕಾಣಕತ್ತಾಳಲ್ರಿ.
ನನ್ನ ಕಣ್ಣೇ ಬೀಳೋ ಹಾಗಿದೆ. ಜಾನಕಿ, ಎಷ್ಟೋ ವರ್ಷಗಳ ನಂತರ ನಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೀತಾ ಇದೆ. ನನಗೆ ಹೇಳ್ಕೊಳ್ಳಾರ್ದಷ್ಟು ಸಂತೋಷ ಆಗ್ತಾ ಇದೆ. ನಾಗಮಣಿ, 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 ಇಲ್ಲೇ ಅದೆಯ? ಹೇಳಿ ಅತ್ತಿಗೆ. ಅರ್ಜುನ್ ಎಲ್ಲದಾನ? ಅವರು ಕರಿ ಅಂದ್ರು. ಅವನಿನ್ನೂ ರೆಡಿ ಆಗ್ತಾ ಇದ್ದಾನೆ ಅಂತ ಕಾಣತ್ತೆ. ಅಳಿಂದ್ರೆ ಮತ್ತಮ್ಮ ಅರ್ಜುನನ ಕರ್ಕೊಂಬನ್ನಿ ಹೋಗಿ. ಒಂದು ನಿಮಿಷ. ಅರ್ಜುನ್, ಅರ್ಜುನ. ಅಳಿಂದ್ರೆ ನಿಮಗೆ? ಹಾಂ, ಒಂದು ನಿಮಿಷ ಅರ್ಥ ಆಯಿತು. ಬಾಜಿ, ಹಲೋ, ಎಕ್ಸ್ಕ್ಯೂಸ್ ಮೀ. ನಮಗೆ ಇಲ್ಲಿಂದ ಒಂಚೂರು ಲೆಂತ್ ಜಾಸ್ತಿ ಆಗುತ್ತೆ. ಬೇಗ ಮೇಲ್ಗಡೆ ಹೋಗಿ ನಿಮ್ಮ ತಮ್ಮನ ಕರ್ಕೊಂಡು ಬರ್ತೀರಾ? ಏನ್ರಿ, ನಿಮ್ಮ ಅಣ್ಣನಿಗೊಂದು ಶೇರ್ವಾಣಿ ಹಾಕೊಂಡು ಬರೋಕ್ಕೆ ಇಷ್ಟೊತ್ತು ಬೇಕೇನ್ರಿ? ನಾನಾದರೆ ಇಷ್ಟೊತ್ತಿಗೆ ಎರಡೆರಡು ಎಂಗೇಜ್ಮೆಂಟ್ ಮಾಡ್ಕೋತಿದ್ನಪ್ಪ. ಅರ್ಜುನ, ಏ ಅರ್ಜುನ್, ಪುರೋಹಿತರು ಕರೀತಾ ಇದ್ದಾರೆ, ಹಸೆ ಮನೆಗೆ ಬರ್ಬೇಕಂತೆ. ಏ ಅರ್ಜುನ್, ಎಲ್ಲ ನಿಂಗೋಸ್ಕರ ಕಾಯ್ತಿದ್ದಾರೆ, ಬೇಗ ಬಾರೋ. ಅರ್ಜುನ್, ಹರಿಣಿ ಕರೀತಾ ಇದ್ದಾಳೆ, ಬೇಗ ಬರ್ಬೇಕಂತೆ. ಹರಿಣಿ ಕರೆದ್ರೆ ಬರ್ದಕ್ಕಾಗತ್ತೇನ ಬ್ರದರ್? ಹರಿಣಿ ಅಂದ ತಕ್ಷಣ ಓಡೋಡ್ ಬಂದ್ಬಿಟ್ಟ. ಬ್ರದರು, ಮದುವೆಗಿಂತ ಮುಂಚೆನೆ ಒಂಥರ ಮಜಾ ಇರುತ್ತೆ, ಆಮೇಲೆ ಬೇಡ ಬಿಡು. ನಡಿ, ಕರೀತಾ ಇದ್ದಾರೆ. विघ्नस्तस्य न जायते शुक्लांबरधरं विष्णुं शशिवर्णं चतुर्भुजम् ಅವರ ಎರಡು ಹಕ್ಕಿಗಳು ನೋಡ್ರಿ, ಒಂದಕ್ಕೊಂದು ಹೆಂಗ್ ನೋಡಕತ್ತಾವು. ಬ್ರದರು, ಎಂಗೇಜ್ಮೆಂಟ್ ಅಷ್ಟೇ. ನಿನ್ ನೋಟ ನೋಡ್ತಾ ಇದ್ರೆ ಈಗಲೇ ಹೋಗಿ ತಾಳಿ ಕಟ್ಟೋ ಹಾಗಿದೆ, ಹುಷಾರು. ಅದುವರೆಗೂ ಯಾಕೆ ಹೋಗ್ತೀರಾ? ಮೊದಲು ಎಂಗೇಜ್ಮೆಂಟ್ ನಡೀಲಿ. ಯಾಕತ್ಗೆ ನಿಮ್ಮ ಮಾತು ಕೇಳ್ತಾ ಇದ್ರೆ ಎಂಗೇಜ್ಮೆಂಟೇ ನಡೆಯೋಲ್ಲ ಅನ್ನೋ ಆಗಿದೆ? ಛೇ, ಹಾಗೇನಿಲ್ಲ. ಮೊದಲು ಇದು ನಡೀಲಿ ಅಂದೆ ಅಷ್ಟೇ. ಭಗವಂತೋ ಮಹಾಗಣಪತಿರ್ದೇವತಾ ಸುಪ್ರೀತ ಸುಪ್ರಸನ್ನ ವರದಾ ಭವಂತು. ಎಲ್ಲಮ್ಮ, ಹೆಣ್ಣಿನ ತಂದೆ ತಾಯಿರು ಬಂದು ಕೂತ್ಕೊಳ್ಳಿ.
ನೀನೇನು ಹೇಳಕ್ಕೆ ಹೋಗ್ಬೇಡಮ್ಮ. ಹರಣಿಗೆ ನಾವೇ ಎಲ್ಲ, ನಾವೆಲ್ಲ ಇಲ್ವಾ? ಪುರೋಹಿತ್ರೆ, ಅವಳಿಗೆ ನಾನಿದ್ದೀನಿ, ಜಾನಕಿ ಇದ್ದಾಳೆ. ಜಾನಕಿ, ನೀನು ಹೋಗಿ ಕೂತ್ಕೋ. ಗಂಡಿನ ತಂದೆ ತಾಯಿ ಬನ್ನಿ ಕೂತ್ಕೊಳ್ಳಿ. ಹೆಣ್ಣಿಗೆ ಕೊಡ್ಬೇಕಂತ ವಸ್ತ್ರವನ್ನ ಕೊಡಿ, ಧರಿಸ್ಕೊಂಡು ಬರಲಿ ಅವರು. ಅನುಪಮ್ಮ, ನನ್ನ ರೂಮಲ್ಲಿದೆ, ಹೋಗಮ್ಮ ತಗೊಂಬ. ಓಕೆ ಮಾಮ್. ಅರಿಶಿನ ಕುಂಕುಮ ಕೊಡಿ ಹುಡುಗಿಗೆ. ತೊಳಿ ಅವ್ರಿಗೆ ಇದನ್ನು ಕೊಡಿ. ತೊಳಿಮ್ಮ, ಅದನ್ನು ತೆಗೆದುಕೊಂಡು ಹೋಗಿಮ್ಮ, ಕೊಟ್ಟಿರುವಂಥ ಸೀರೆನ ಧರಿಸ್ಕೊಂಬನ್ನಿ.